ಬಾರ್ನಲ್ಲಿ ಖ್ಯಾತ ನಟಿಗೆ ಲೈಂಗಿಕ ಕಿರುಕುಳ. ನಟಿ ಲಕ್ಷ್ಮೀ ವೇನರ್ ವಿರುದ್ಧದ ಹಲ್ಲೆ, ಕಿಡ್ನಾಪ್ ಕೇಸ್ಗೆ ಟ್ವಿಸ್ಟ್. ಬಾರ್ನಲ್ಲಿ ಖ್ಯಾತ ನಟಿಗೆ ಲೈಂಗಿಕ ಕಿರುಕುಳ. ನಟಿ ಲಕ್ಷ್ಮೀ ವೇನರ್ ವಿರುದ್ಧ ಹಲ್ಲೆ, ಕಿಡ್ನಾಪ್ ಕೇಸ್ಗೆ ಟ್ವಿಸ್ಟ್. ಬಾರ್ನಲ್ಲಿ ನಟಿ ಲಕ್ಷ್ಮೀ ವೇನರ್ಗೆ ಲೈಂಗಿಕ ಕಿರುಕುಳ. ದೂರುದಾರನೇ ತಮ್ಮನ್ನ ವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದ. ಅಷ್ಟೇ ಅಲ್ಲ, ನನಗೆ ಲೈಂಗಿಕ ಕಿರುಕುಳವನ್ನ ನೀಡಿದ್ದ. ಮುಂದುವರಿದು ಕಾರ್ನಲ್ಲಿ ನನ್ನನ್ನು ಹಿಂಬಾಲಿಸಿ ಬಿಯರ್ ಬಾಟ್ಲಿನಿಂದ ಹಲ್ಲೆಯನ್ನ ಮಾಡಿದ್ದ. ಐಟಿ ಉದ್ಯೋಗವನ್ನ ಮಾಡ್ತಿರೋದು ಕಲ್ಪಿತ ಆರೋಪ ಅಂತ ಹೇಳಿರುವಂತಹ ನಟಿ. ತಮ್ಮ ಮೇಲೆ ಕೇಸ್ ದಾಖಲೆ ಆಗುತ್ತದೆ. ನಿರೀಕ್ಷಣಾ ಜಾಮೀನು ಪಡೆದಂತಹ ನಟಿ ಮುಂದಿನ ವಿಚಾರಣೆಗೂ ಕೂಡ ನಟಿ ಲಕ್ಷ್ಮೀ ವೇನರ್ಗೆ ಬಂಧನದಿಂದ ರಕ್ಷಣೆ ಸಿಕ್ಕಿದೆ. ಎಸ್ ವೀಕ್ಷಕರೇ, ಇನ್ನೆಲ್ಲ ವೈರಲ್ ಆಗ್ತಾ ಇತ್ತಿದ್ದು. ಬಾರ್ನಲ್ಲಿ ಖ್ಯಾತ ನಟಿಗೆ ಲೈಂಗಿಕ ಕಿರುಕುಳವನ್ನ ನೀಡಲಾಗಿರುವಂಥದ್ದು ಈಗ ಹೊರಗಡೆ ಬಂದಿದೆ. ನಟಿ ಲಕ್ಷ್ಮೀ ವೇನರ್ ವಿರುದ್ಧವಾಗಿ ಹಲ್ಲೆ ಮಾಡಲಾಗಿದ್ದು, ಕಿಡ್ನಾಪ್ ಕೇಸ್ ಈ ವಿಚಾರ ಗೊತ್ತೇ ಇದೆ. ಬಾರ್ನಲ್ಲಿ ನಟಿ ಲಕ್ಷ್ಮೀ ವೇನರ್ಗೆ ಲೈಂಗಿಕ ಕಿರುಕುಳವನ್ನ ನೀಡಲಾಗಿತ್ತು. ದೂರುದಾರನೇ ವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾನೆ. ಸ್ವಲ್ಪ ದೂರ ನನ್ನನ್ನು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಬಿಯರ್ ಬಾಟಲಿಗಳನ್ನು ಕೂಡ ತೆಗೆದುಕೊಂಡು ಬಂದಿದ್ದ ಅನ್ನುವಂತಹ ವಿಚಾರವನ್ನ ಲಕ್ಷ್ಮೀ ವೇನರ್ ಬಾಯ್ಬಿಟ್ಟಿದ್ದಾರೆ. ಹಾಗೆ ಆತನ ಮೇಲೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ಹಾಗೆ ಅವ್ರ ಮೇಲೆ ದೂರನ್ನು ದಾಖಲಾಗಿತ್ತು. ಈಗ ನಿರೀಕ್ಷಣಾ ಜಾಮೀನು ಕೂಡ ಸಿಕ್ಕಿದೆ. ಈ ಒಂದು ಐಟಿ ಉದ್ಯೋಗಿ ಅಂತ ಏನಿತ್ತಲ್ಲ, ಅದು ಕಪೋಲ ಕಲ್ಪಿತ ಕಥೆ ಅಂತ ಹೇಳಿ ಲಕ್ಷ್ಮೀ ವೇನರ್ ಅವರು ಹೇಳಿಕೊಂಡಿದ್ದಾರೆ. ಬಾರ್ನಲ್ಲಿ ಖ್ಯಾತ ನಟಿಗೆ ಲೈಂಗಿಕ ಕಿರುಕುಳ. ನಟಿ ಲಕ್ಷ್ಮೀ ವೇನರ್ ವಿರುದ್ಧದ ಹಲ್ಲೆ, ಕಿಡ್ನಾಪ್ ಕೇಸ್ಗೆ ಟ್ವಿಸ್ಟ್. ಬಾರ್ನಲ್ಲಿ ಖ್ಯಾತ ನಟಿಗೆ ಲೈಂಗಿಕ ಕಿರುಕುಳ. ನಟಿ ಲಕ್ಷ್ಮೀ ವೇನರ್ ವಿರುದ್ಧ ಹಲ್ಲೆ, ಕಿಡ್ನಾಪ್ ಕೇಸ್ಗೆ ಟ್ವಿಸ್ಟ್. ಬಾರ್ನಲ್ಲಿ ನಟಿ ಲಕ್ಷ್ಮೀ ವೇನರ್ಗೆ ಲೈಂಗಿಕ ಕಿರುಕುಳ. ದೂರುದಾರನೇ ತಮ್ಮನ್ನ ವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದ. ಅಷ್ಟೇ ಅಲ್ಲ, ನನಗೆ ಲೈಂಗಿಕ ಕಿರುಕುಳವನ್ನ ನೀಡಿದ್ದ. ಮುಂದುವರಿದು ಕಾರ್ನಲ್ಲಿ ನನ್ನನ್ನು ಹಿಂಬಾಲಿಸಿ ಬಿಯರ್ ಬಾಟ್ಲಿನಿಂದ ಹಲ್ಲೆಯನ್ನ ಮಾಡಿದ್ದ. ಐಟಿ ಉದ್ಯೋಗವನ್ನ ಮಾಡ್ತಿರೋದು ಕಲ್ಪಿತ ಆರೋಪ ಅಂತ ಹೇಳಿರುವಂತಹ ನಟಿ. ತಮ್ಮ ಮೇಲೆ ಕೇಸ್ ದಾಖಲೆ ಆಗುತ್ತದೆ. ನಿರೀಕ್ಷಣಾ ಜಾಮೀನು ಪಡೆದಂತಹ ನಟಿ ಮುಂದಿನ ವಿಚಾರಣೆಗೂ ಕೂಡ ನಟಿ ಲಕ್ಷ್ಮೀ ವೇನರ್ಗೆ ಬಂಧನದಿಂದ ರಕ್ಷಣೆ ಸಿಕ್ಕಿದೆ. ಎಸ್ ವೀಕ್ಷಕರೇ, ಇನ್ನೆಲ್ಲ ವೈರಲ್ ಆಗ್ತಾ ಇತ್ತಿದ್ದು. ಬಾರ್ನಲ್ಲಿ ಖ್ಯಾತ ನಟಿಗೆ ಲೈಂಗಿಕ ಕಿರುಕುಳವನ್ನ ನೀಡಲಾಗಿರುವಂಥದ್ದು ಈಗ ಹೊರಗಡೆ ಬಂದಿದೆ. ನಟಿ ಲಕ್ಷ್ಮೀ ವೇನರ್ ವಿರುದ್ಧವಾಗಿ ಹಲ್ಲೆ ಮಾಡಲಾಗಿದ್ದು, ಕಿಡ್ನಾಪ್ ಕೇಸ್ ಈ ವಿಚಾರ ಗೊತ್ತೇ ಇದೆ. ಬಾರ್ನಲ್ಲಿ ನಟಿ ಲಕ್ಷ್ಮೀ ವೇನರ್ಗೆ ಲೈಂಗಿಕ ಕಿರುಕುಳವನ್ನ ನೀಡಲಾಗಿತ್ತು. ದೂರುದಾರನೇ ವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾನೆ. ಸ್ವಲ್ಪ ದೂರ ನನ್ನನ್ನು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಬಿಯರ್ ಬಾಟಲಿಗಳನ್ನು ಕೂಡ ತೆಗೆದುಕೊಂಡು ಬಂದಿದ್ದ ಅನ್ನುವಂತಹ ವಿಚಾರವನ್ನ ಲಕ್ಷ್ಮೀ ವೇನರ್ ಬಾಯ್ಬಿಟ್ಟಿದ್ದಾರೆ. ಹಾಗೆ ಆತನ ಮೇಲೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ಹಾಗೆ ಅವ್ರ ಮೇಲೆ ದೂರನ್ನು ದಾಖಲಾಗಿತ್ತು. ಈಗ ನಿರೀಕ್ಷಣಾ ಜಾಮೀನು ಕೂಡ ಸಿಕ್ಕಿದೆ. ಈ ಒಂದು ಐಟಿ ಉದ್ಯೋಗಿ ಅಂತ ಏನಿತ್ತಲ್ಲ, ಅದು ಕಪೋಲ ಕಲ್ಪಿತ ಕಥೆ ಅಂತ ಹೇಳಿ ಲಕ್ಷ್ಮೀ ವೇನರ್ ಅವರು ಹೇಳಿಕೊಂಡಿದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.